ಆಸ್ಟ್ರೇಲಿಯಾದ ಬೋಂಡಿ ಬೀಚ್ ನರಮೇಧಕ್ಕೆ ಮೇಜರ್ ಟ್ವಿಸ್ಟ್ ಪಡೆದುಕೊಂಡಿದೆ. ಬಹುತೇಕರಿಗೆ 15 ಜನರನ್ನ ಬಲಿ ಪಡೆದುಕೊಂಡಂತವರು ಯಾರು, ಯಾವ ಮೂಲದವರು ಅನ್ನುವಂತಹ ಪ್ರಶ್ನೆಗೆ ಈಗ ಸ್ಪಷ್ಟ ಉತ್ತರ ಸಿಕ್ಕಿದೆ. ಅಪ್ಪ ಮಗ ಭಾರತದ ಹೈದರಾಬಾದ್ ಮೂಲದವರು ಮತ್ತು ಐಸಿಸ್ ಉಗ್ರ ಸಂಘಟನೆಯಿಂದ ಪ್ರಭಾವಿತರಾಗಿದ್ರು ಎಂಬ ಆಘಾತಕಾರಿ ವಿಷಯ ಬೆಳಕಿಗೆ ಬಂದಿದೆ. ಅಷ್ಟೇ ಅಲ್ಲ, ಅಪ್ಪ ಮಗ ಕಳೆದ ತಿಂಗಳು ಫಿಲಿಪೈನ್ಸ್ ದೇಶಕ್ಕೆ ತೆರಳಿ ಅಲ್ಲಿ ಉಗ್ರಗಾಮಿ ಇಸ್ಲಾಮಿಕ್ ಬೋಧಕರಿಂದ ತರಬೇತಿಯನ್ನು ಕೂಡ ಪಡೆದುಕೊಂಡಿದ್ರಂತೆ. ತಂದೆ ಸಾಜಿದ್ ಅಕ್ರಮ್ ಭಾರತದ ಪಾಸ್ಪೋರ್ಟ್ ಬಳಸಿದ್ರೆ ಮಗ ನವೀದ್ ಆಸ್ಟ್ರೇಲಿಯಾ ಪಾಸ್ಪೋರ್ಟ್ ಬಳಸಿ ಫಿಲಿಪೈನ್ಸ್ಗೆ ಹೋಗಿದ್ರು ಅನ್ನೋದು ತಿಳಿದು ಬಂದಿದೆ. ಸಾಜಿದ್ ಭಾರತದ ಪಾಸ್ಪೋರ್ಟ್ ಮೂಲಕ ಹೋಗಿದ್ರೆ ನವೀದ್ ಆಸ್ಟ್ರೇಲಿಯಾ ಪಾಸ್ಪೋರ್ಟ್ ಅನ್ನೇ ಬಳಸ್ಕೊಂಡಿದ್ದಂತೆ. ಅಲ್ಲಿ ಇಬ್ಬರು ಉಗ್ರಗಾಮಿ ಇಸ್ಲಾಮಿಕ್ ಬೋಧಕರಿಂದ ಪಾಠ ಹೇಳಿಸಿಕೊಂಡಿದ್ದಾರೆ. ದಾಳಿ ನಡೆಸೋದಕ್ಕೆ ಮಿಲಿಟರಿ ಶೈಲಿಯ ತರಬೇತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ ಅನ್ನೋದು ವರದಿಯಾಗಿದೆ. ಸದ್ಯ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ವಾಹನವನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದ್ದು, ಅದರಲ್ಲಿ ಮನೆಯಲ್ಲೇ ತಯಾರು ಮಾಡಿದ್ದ 2 ಐಸಿಸ್ ಧ್ವಜಗಳು ಕೂಡ ಸಿಕ್ಕಿದೆಯಂತೆ. ಜೊತೆಗೆ ಸ್ಫೋಟಕ ಸಾಧನಗಳು ಕೂಡ ಪತ್ತೆಯಾಗಿದೆ. ಆಸ್ಟ್ರೇಲಿಯಾ ಪೊಲೀಸರು ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ದಾಳಿ ನಡೆಸಿರುವ ಭಾರತ ಮೂಲದ ತಂದೆ ಸಾಜಿದ್ ಅಕ್ರಮ್ನನ್ನ ಪೊಲೀಸರು ಈಗಾಗಲೇ ಹತ್ಯೆ ಮಾಡಿದ್ದಾರೆ. ಮಗ ನವೀದ್ ಅಕ್ರಮ್ನನ್ನ ಬಂಧಿಸಲಾಗಿದೆ. 15 ಯಹೂದಿಗಳ ಹತ್ಯಾಕಾಂಡ ನಡೆಸಿರುವ ಭಾರತ ಮೂಲದ ಆಸ್ಟ್ರೇಲಿಯಾ ಬೋಂಡಿ ಬೀಚ್ ನರಮೇಧಕ್ಕೆ ಈ ರೀತಿ ಟ್ವಿಸ್ಟ್ ಪಡೆದುಕೊಂಡಿದೆ.